students, welcome to Learning Management System program BCom, subject e-business and accounting, semester 4th, session number 53. Topic today we're going to discuss about accounts books. In the accounts books we're going to discuss the sales register. This is Srinath, working as a assistant professor in commerce at Government College for Women's, Kolar. ಲಾಸ್ಟ್ ಸೆಷನಲ್ಲಿ ನಾವು ಸೆಷನ್ ನಂಬರ್ 52 ಅಲ್ಲಿ ನಾವು ಟ್ರಯಲ್ ಬ್ಯಾಲೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು. ಈ ಸೆಷನಲ್ಲಿ ನಾವು ಸೇಲ್ಸ್ ರಿಜಿಸ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾವು ಈ ಬಿಸ್ನೆಸ್ ಅಕೌಂಟಿಂಗ್ ಲಾಸ್ಟ್ ಯೂನಿಟಲ್ಲಿದ್ದೀವಿ. ಆ ಯೂನಿಟ್ ಹೆಸರು ಬಂದುಬಿಟ್ಟು ರಿಪೋರ್ಟ್ಸ್ ಇನ್ ಟ್ಯಾಲಿ. ಓಕೆ, ಈ ಸೆಷನ್ ನಂಬರ್ 53. ಈ 53 ಸೆಷನ್ನಲ್ಲಿ ನಾವು ಅಕೌಂಟ್ಸ್ ಬುಕ್ಸಲ್ಲಿ ಎರಡು ಇಂಪಾರ್ಟೆಂಟ್ ಅಕೌಂಟ್ಸ್ ಬುಕ್ಸ್ ಬರುತ್ತೆ. ಒಂದು ಸೇಲ್ಸ್ ರಿಜಿಸ್ಟರ್, ಇನ್ನೊಂದು ಪರ್ಚೇಸ್ ರಿಜಿಸ್ಟ್ರು. ಈ ಸೆಷನ್ ನಂಬರ್ 53ಅಲ್ಲಿ ನಾವು ಸೇಲ್ಸ್ ರಿಜಿಸ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಹೌ ವಿ ಕ್ಯಾನ್ ಡೂ ಕಾನ್ಫಿಗರೇಷನ್ ಇನ್ ಸೇಲ್ಸ್ ರಿಜಿಸ್ಟರ್, ಸೇಲ್ಸ್ ರಿಜಿಸ್ಟರ್ನ ಯಾವ ರೀತಿ ಕಾನ್ಫಿಗರ್ ಮಾಡೋದು, ಸೇಲ್ಸ್ ರಿಜಿಸ್ಟರ್ನ ಯಾವ ರೀತಿ ವ್ಯೂ ಮಾಡೋದು, ಸೇಲ್ಸ್ ರಿಜಿಸ್ಟರ್ನ ಅದರಲ್ಲಿರೋ ಅಂಥ F2 ಓಕೆ ಕಾನ್ಫಿಗರೇಷನ್ ಫ್ಯೂಚರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. F11 ಕಾನ್ಫಿಗರೇಷನ್ ಫ್ಯೂಚರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹೌ ಟು ಟೇಕ್ ಎ ಪ್ರಿಂಟ್ಔಟ್ ಆಫ್ ಸೇಲ್ಸ್ ರಿಜಿಸ್ಟರ್. ಓಕೆ, ಅವು ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯೂ ದಿ ಸೇಲ್ಸ್ ರಿಜಿಸ್ಟರ್. ನಾವು ಸೇಲ್ಸ್ ರಿಜಿಸ್ಟರ್ನ ಡಿಫ್ರೆಂಟ್ ವ್ಯೂವಲ್ಲಿ ನೋಡ್ಬೋದು, ಯಾವ್ಯಾವ ವ್ಯೂವಲ್ಲಿ ನಾವು ಸೇಲ್ಸ್ ರಿಜಿಸ್ಟರ್ ನೋಡ್ಬೋದು. ಇದೆಲ್ಲ ಟಾಪಿಕ್ಸ್ ಬಗ್ಗೆ ಇವತ್ತು ಸೆಷನ್ ನಂಬರ್ 53ಅಲ್ಲಿ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಫಸ್ಟ್ sales register display the monthly summary of sales transaction and closing balances. Once ನೀವು ಟ್ಯಾಲಿಯಲ್ಲಿ ಸೇಲ್ಸ್ ರಿಜಿಸ್ಟರ್ ಓಪನ್ ಮಾಡಿದ ತಕ್ಷಣ ಸೊ ಸೇಲ್ಸ್ ರಿಜಿಸ್ಟರ್ ಏನು ಡಿಸ್ಪ್ಲೇ ಆಗುತ್ತೆ ಅಂದರೆ ಮಂತ್ಲಿ ಸಮ್ರಿನ ಡಿಸ್ಪ್ಲೇ ಮಾಡುತ್ತೆ, ಮಂತ್ ವೈಸ್ ಸಮ್ರಿನ ಅದು ಡಿಸ್ಪ್ಲೇ ಮಾಡುತ್ತೆ ವಿತ್ ಕ್ಲೋಸಿಂಗ್ ಬ್ಯಾಲೆನ್ಸಸ್. ಪರ್ಟಿಕ್ಯುಲರ್ ಮಂತ್ಗೆ ಎಷ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಆ ಮಂತ್ ಟೋಟಲ್ ಎಷ್ಟು ಸೇಲ್ಸ್ ಆಗಿದೆ, ಜನವರಿ ಎಷ್ಟು ಸೇಲ್ಸ್ ಆಗಿದೆ, ವಾಟ್ ಈಸ್ ದಿ ಎಂಡ್, ಜನವರಿ ಎಂಡಿಗೆ ವಾಟ್ ಈಸ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್. ಫಾರ್ ಎಕ್ಸಾಂಪಲ್ ಜನವರಿಯಲ್ಲಿ ಒಂದು 50 ಲಕ್ಷ ಸೇಲ್ಸ್ ಆಗಿದೆ, ಜನವರಿ ಎಂಡಿಗೆ 50 ಲಕ್ಷ ರೂಪಾಯಿ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಶೋ ಮಾಡುತ್ತೆ. ಯಾವುದು? ಸೇಲ್ಸ್ ರಿಜಿಸ್ಟರ್. ವೆನ್ ಯು ಓಪನ್ ಎ ಸೇಲ್ಸ್ ರಿಜಿಸ್ಟರ್ ಇನ್ ಟ್ಯಾಲಿ ಶೋಸ್ ದಿ ಮಂತ್ಲಿ ಸಮ್ಮರಿ ಆಫ್ ಸೇಲ್ಸ್ ಟ್ರಾನ್ಸಾಕ್ಷನ್ಸ್ ಅಲಾಂಗ್ ವಿತ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸಸ್. The list of transactions pertaining to each month can be viewed by selecting the month. ಸಪೋಸ್ ನಿಮಗೆ ಪರ್ಟಿಕ್ಯುಲರ್ ಮಂತಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗಿದೆ, ಡೇ ವೈಸ್ ಬೇಕಾ, ಟ್ರಾನ್ಸಾಕ್ಷನ್ಸ್ ವೈಸ್ ಬೇಕಾ ಅಂತ ಬೇಕಾದರೆ ನೀವು ಸಿಂಪಲ್ಲಾಗಿ ಆ ಮಂತ್ ಮೇಲೆ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಟ್ರಾನ್ಸಾಕ್ಷನ್ ವಿಚ್ ಹ್ಯಾಪನ್ಸ್ ಇನ್ ಪರ್ಟಿಕ್ಯುಲರ್ ಮಂತ್ ವಿಲ್ ಬಿ ವ್ಯೂಡ್, ಈಸಿಯಾಗಿ ವ್ಯೂ ಮಾಡ್ಬೋದು. ಸೊ ಯು ಕ್ಯಾನ್ ಚೇಂಜ್ ದಿ ಡಿಸ್ಪ್ಲೇ ಅಕಾರ್ಡಿಂಗ್ ಟು ದಿ ಇನ್ಫಾರ್ಮೇಷನ್ ರಿಕ್ವೈರ್ಡ್. 5 ರೀತಿ ನಾವು ಸೇಲ್ಸ್ ರಿಜಿಸ್ಟರ್ನ ಇಲ್ಲ ಸೇಲ್ಸ್ ಡೇ ಬುಕ್ನ ನಾವು ವ್ಯೂ ಮಾಡ್ಬೋದು. ವಿ ಕ್ಯಾನ್ ಚೇಂಜ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ಒಂದು ಕಾಲಮ್ನ ಸೇಲ್ಸ್ ರಿಜಿಸ್ಟರ್, ಇದನ್ನು ಮುಂದೆ ಡಿಸ್ಕಸ್ ಮಾಡ್ತೀವಿ. ಕಾಲಮ್ನ ಸೇಲ್ಸ್ ರಿಜಿಸ್ಟರ್ ಆಗಿ ನಾವು ವ್ಯೂ ಮಾಡ್ಬೋದು ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ಡಿಸ್ಪ್ಲೇ ಚೇಂಜ್ ಮಾಡ್ಕೊಬೋದು. ಇಲ್ಲಾಂದರೆ ಮಂತ್ಲಿ ಸೇಲ್ಸ್ ಸಮ್ಮರಿ ಆಗಿ ನಾವು ಡಿಸ್ಪ್ಲೇನ ಚೇಂಜ್ ಮಾಡ್ಕೊಬೋದು. ಇಲ್ಲ ಅಂದರೆ ಎಕ್ಸ್ಟ್ರಾಕ್ಟ್ಸ್ ಆಫ್ ಸೇಲ್ಸ್ ರಿಜಿಸ್ಟರ್ ಆಗಿ ನಾವು ಡಿಸ್ಪ್ಲೇನ ಚೇಂಜ್ ಮಾಡ್ಕೊಬೋದು. ಇಲ್ಲಾಂದರೆ ಸೇಲ್ಸ್ ರಿಜಿಸ್ಟರ್ ವಿತ್ ಪ್ರಾಫಿಟಬಿಲಿಟಿ. ಲಾಸ್ಟ್ ಒನ್ ಈಸ್ ಕಂಪ್ಯಾರಿಟಿವ್ ಸೇಲ್ಸ್ ರಿಜಿಸ್ಟರ್. ಸೊ 5 ಆಪ್ಷನ್ಸ್ ಇದೆ. 5 ಆಪ್ಷನ್ಸ್ ನಮ್ಗೆ ಯಾವ ಆಪ್ಷನ್ ಬೇಕೋ ಆ ರೀತಿ ನಾವು ಸೇಲ್ಸ್ ರಿಜಿಸ್ಟರ್, ಸೇಲ್ಸ್ ಡೇ ಬುಕ್ ಡಿಸ್ಪ್ಲೇನ ನಾವು ಚೇಂಜ್ ಮಾಡ್ಕೊಬೋದು ಅಕಾರ್ಡಿಂಗ್ ಟು ಇನ್ಫಾರ್ಮೇಷನ್ ವಾಟ್ ವಿ ರಿಕ್ವೈರ್ಡ್. ಒಂದು ಕಾಲಮ್ನ ಸೇಲ್ಸ್ ರಿಜಿಸ್ಟರ್ ಆಗಿ ನಾವು ಡಿಸ್ಪ್ಲೇನ ಚೇಂಜ್ ಮಾಡ್ಕೊಬೋದು. ಇನ್ನೊಂದು ಮಂತ್ಲಿ ಸೇಲ್ಸ್ ಸಮ್ಮರಿ ಆಗಿ ನಾವು ಇನ್ಫಾರ್ಮೇಷನ್ ಚೇಂಜ್ ಮಾಡ್ಕೊಬೋದು. ಎಕ್ಸ್ಟ್ರಾಕ್ಟ್ಸ್ ಆಫ್ ಸೇಲ್ಸ್ ರಿಜಿಸ್ಟರ್ ಆಗಿ ಡಿಸ್ಪ್ಲೇ ಇನ್ಫಾರ್ಮೇಷನ್ ನಾವು ಚೇಂಜ್ ಮಾಡ್ಕೊಬೋದು. ಇಲ್ಲ ಅಂದರೆ ಸೇಲ್ಸ್ ರಿಜಿಸ್ಟರ್ ವಿತ್ ಪ್ರಾಫಿಟಬಿಲಿಟಿ. ಲಾಸ್ಟ್ ಒನ್ ಈಸ್ ಕಂಪ್ಯಾರಿಟಿವ್ ಸೇಲ್ಸ್ ರಿಜಿಸ್ಟರ್. ನಮಗೆ ಯಾವ ರೀತಿ ಬೇಕೋ ಆ ರೀತಿಯ ಸೇಲ್ಸ್ ರಿಜಿಸ್ಟರ್ ಡಿಸ್ಪ್ಲೇನ ವಿ ಕ್ಯಾನ್ ಚೇಂಜ್ ಅಕಾರ್ಡಿಂಗ್ ಟು ವಾಟ್ ಎವರ್ ಇನ್ಫಾರ್ಮೇಷನ್ ವಿ ರಿಕ್ವೈರ್ಡ್. ನಮಗೆ ಬೇಕಾದ ಇನ್ಫಾರ್ಮೇಷನ್ಗೆ ತಕ್ಕಂತೆ ನಾವು ಡಿಸ್ಪ್ಲೇ ಆಫ್ ಸೇಲ್ಸ್ ರಿಜಿಸ್ಟರ್ನ ಚೇಂಜ್ ಮಾಡ್ಕೊಬೋದು. ಫಸ್ಟ್ ಇಲ್ಲಿ ಹೋಗೋಣ. ಹೌ ಟು ವ್ಯೂ ದಿ ಸೇಲ್ಸ್ ರಿಜಿಸ್ಟರ್, ಯಾವ ರೀತಿ ಸೇಲ್ಸ್ ರಿಜಿಸ್ಟರ್ನ ವ್ಯೂ ಮಾಡ್ಬೋದು ಅಂತ. ವೆರಿ ಸಿಂಪಲ್. ವಿ ಹ್ಯಾಸ್ ಟು ಗೋ ಟು ಗೇಟ್ವೇ ಆಫ್ ಟ್ಯಾಲಿ. ಫಸ್ಟ್ ನಾವು ಎಲ್ಲಿಗೆ ಹೋಗ್ಬೇಕಂದ್ರೆ ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು. ನಾನು ತುಂಬ ಸತಿ ಹೇಳ್ತಾ ಇದ್ದೀನಿ, ನಾವು ಟ್ಯಾಲಿಯಲ್ಲಿ ಫಸ್ಟು ಸ್ಟೆಪ್ ಅಂದರೆ ನಾವು ಏನೇ ಮಾಡಬೇಕಾದ್ರೂ ವಿ ಹ್ಯಾಸ್ ಟು ಪಾಸ್ ಥ್ರೂ ಗೇಟ್ವೇ ಆಫ್ ಟ್ಯಾಲಿ. ಗೇಟ್ವೇ ಆಫ್ ಟ್ಯಾಲಿ ಮುಖಾಂತರ ನಾವು ಹೋಗಬೇಕಾಗುತ್ತೆ. ಸ್ಟೆಪ್ ನಂಬರ್ 1, ವಿ ಹ್ಯಾಸ್ ಟು ಗೋ ಟು ಗೇಟ್ವೇ ಆಫ್ ಟ್ಯಾಲಿ. ಸೊ ಗೇಟ್ವೇ ಆಫ್ ಟ್ಯಾಲಿಯಿಂದ ನಾವು ಎಲ್ಲಿಗೆ ಹೋಗಬೇಕು, ಡಿಸ್ಪ್ಲೇಗೆ ಹೋಗಬೇಕು. ಸೊ ಡಿಸ್ಪ್ಲೇಯಿಂದ ಅಕೌಂಟ್ಸ್ ಬುಕ್ಸ್ ಹೋಗಬೇಕು, ಅಕೌಂಟ್ಸ್ ಬುಕ್ಸಿಂದ ಸೇಲ್ಸ್ ರಿಜಿಸ್ಟರ್ ಹೋಗಬೇಕು. ಸೊ ವೆನ್ ಕ್ಲಿಕ್ ಆನ್ ದಿ ಸೇಲ್ಸ್ ರಿಜಿಸ್ಟರ್ ನಿಮಗೆ ಡಿಸ್ಪ್ಲೇ ಈ ರೀತಿ ಕಾಣಿಸುತ್ತೆ ನೋಡಿ, ನಿಮ್ಗೆ ಹೇಳಿದೆಯಲ್ಲ. ಸೊ ವೆನ್ ಯು ಕ್ಲಿಕ್ ಆನ್ ದಿ ಸೇಲ್ಸ್ ರಿಜಿಸ್ಟರ್, ಸೇಲ್ಸ್ ರಿಜಿಸ್ಟರ್ ವಿಲ್ ಬಿ displayed in your screen
ಈ ರೀತಿ ಡಿಸ್ಪ್ಲೇ ಆಗುತ್ತೆ ನೋಡಿ. ಹೇಳ್ದಲ್ಲ ಮಂತ್ಲಿ ಸೇಲ್ಸ್ ಸಮ್ಮರಿ ಸಿಗುತ್ತೆ ನಿಮಗೆ ವಿತ್ ಕ್ಲೋಸಿಂಗ್ ಬ್ಯಾಲೆನ್ಸಸ್. ಲಾಸ್ಟ್ ಕಾಲಮ್ ನಿಮ್ಗೆ ಕಾಣಿಸ್ತಾ ಇದೆಯಾ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಮಂತ್ಲಿ ನೋಡಿ. ಜನವರಿಯಲ್ಲಿ ಎಷ್ಟಾಗಿದೆ, ಏಪ್ರಿಲ್ ಎಷ್ಟಾಗಿದೆ, ಮೇಯಲ್ಲಿ ಎಷ್ಟಾಗಿದೆ, ಜೂನಲ್ಲಿ ಎಷ್ಟಾಗಿದೆ. ಸೊ ಟೋಟಲ್ ಸೇಲ್ಸ್ ಕಾಣಿಸ್ತಾ ಇದೆ ಅಲಾಂಗ್ ವಿತ್ ದಿ ಮಂತ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್. ಮಂತ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸು ನಿಮಗೆ ಇಲ್ಲಿ ಕಾಣುತ್ತೆ. ಅದ್ರ ಜೊತೆಗೆ ನೋಡಿ ಇಲ್ಲೊಂದು ನಿಮಗೆ ಗ್ರಾಫ್ ಕಾಣಿಸ್ತಾ ಇದೆಯಲ್ಲ, ಯಾವ ಮಂತಲ್ಲಿ ಸೇಲ್ಸ್ ಜಾಸ್ತಿ ಆಗಿದೆ, ಯಾವ ಮಂತಲ್ಲಿ ಕಡಿಮೆ ಆಗಿದೆ ನಾವು ಈಸಿಯಾಗಿ ವ್ಯೂ ಮಾಡ್ಬೋದು. ಆಪ್ಷನ್ನ ನಾವು ಇದು ಅಡಿಷ್ನಲ್ ಆಪ್ಷನ್ ಇದು ಇಟ್ಕೊಂಡಿರ್ಬೋದು. ನೋಡಿದ ತಕ್ಷಣ ಗೊತ್ತಾಗುತ್ತೆ ಏಪ್ರಿಲಲ್ಲಿ ಸೇಲ್ಸ್ ಜಾಸ್ತಿ ಆಗಿದೆ, ಫೆಬ್ರವರಿ ಸೇಲ್ಸ್ ಕಡಿಮೆ ಆಗಿದೆ. ಕಂಪೇರ್ ಟು ರಿಮೈನಿಂಗ್ ಮಂತ್ಸ್ ಕಂಪೇರ್ ಮಾಡಿದ್ರೆ ಫೆಬ್ರವರಿ ಸೇಲ್ಸ್ ಕಡಿಮೆ ಆಗಿದೆ. ದಿಸ್ ದಿ ಸೇಲ್ಸ್ ರಿಜಿಸ್ಟರ್. ಸೇಲ್ಸ್ ರಿಜಿಸ್ಟರ್ ನಿಮ್ಗೆ ಏನಾಗುತ್ತೆ ಅಂದರೆ ಮಂತ್ಲಿ ಸಮ್ಮರಿ ಸಿಗುತ್ತೆ, ಅದ್ರ ಜೊತೆಗೆ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಸಿಗುತ್ತೆ. ಸೊ ಇಫ್ ಯು ಕ್ಲಿಕ್ F1 ಕ್ಲಿಕ್ ಮಾಡಿದ್ರೆ ಅಂದ್ಕೊಳ್ಳಿ ನಿಮಗೆ ಡೀಟೇಲ್ ಸೇಲ್ಸ್ ರಿಪೋರ್ಟ್ ಸಿಗುತ್ತೆ. ಇಫ್ ಯು ಕ್ಲಿಕ್ F1 ನಾವು F1 ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ ಸೇಲ್ಸ್ ರಿಪೋರ್ಟ್ ಸಿಗುತ್ತೆ. ಒಂದೊಂದೇ ನಿಮಗೆ ಟ್ರಾನ್ಸಾಕ್ಷನ್ಸು ನಿಮಗೇನು ಸಿಗುತ್ತೆ, ನಿಮಗೆ ರಿಪೋರ್ಟ್ ಸಿಗುತ್ತೆ. ಟ್ರಾನ್ಸಾಕ್ಷನ್ ಒಂದಿಂದ ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗಿದೆಯೋ ಅಷ್ಟು ಟ್ರಾನ್ಸಾಕ್ಷನ್ಸ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇಷ್ಟೊತ್ತು ಹೇಳಿದ ಇನ್ಫಾರ್ಮೇಷನ್ ನಾವು ಆ್ಯಕ್ಚುಯಲ್ ಆಗಿ ಟ್ಯಾಲಿಯಲ್ಲಿ ಒಂದು ಸತಿ ನೋಡೋಣ. ಟ್ಯಾಲಿ ಓಪನ್ ಮಾಡೋಣ. ಸೊ ಟ್ಯಾಲಿ ಓಪನ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಗೋ ಟು ಡೆಸ್ಕ್ಟಾಪ್ ಹೋಗಬೇಕು. ಡೆಸ್ಕ್ಟಾಪಿಂದ ನಾವೇನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಗೋ ಟು ಡೆಸ್ಕ್ಟಾಪ್. ಸೊ ಇನ್ ದಿ ಡೆಸ್ಕ್ಟಾಪ್ ಯು ನೀಡ್ ಟು ಸೆಲೆಕ್ಟ್ ದಿ ಟ್ಯಾಲಿ ಐಕಾನ್. ಆಫ್ಟರ್ ಸೆಲೆಕ್ಟಿಂಗ್ ದಿ ಟ್ಯಾಲಿ ಐಕಾನ್ ಯು ಹ್ಯಾವ್ ಟು ಡಬಲ್ ಕ್ಲಿಕ್ ಆನ್ ದಿ ಟ್ಯಾಲಿ ಐಕಾನ್. ಟ್ಯಾಲಿ ಐಕಾನ್ ಮೇಲೆ ನಾವು ಡಬಲ್ ಕ್ಲಿಕ್ ಮಾಡಬೇಕು. ಒನ್ಸ್ ಯು ಕ್ಲಿಕ್ ದಿ ಟ್ಯಾಲಿ ಐಕಾನ್, ಟ್ಯಾಲಿ ಸಾಫ್ಟ್ವೇರ್ ವಿಲ್ ಬಿ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ. ಫಸ್ಟ್ ನಿಮ್ಗೆ ಏನು ಸಿಗುತ್ತೆ, ನಿಮಗೆ ವೆಲ್ಕಮ್ ಸ್ಕ್ರೀನ್ ಕಾಣುತ್ತೆ. Then you can see the startup screen. So you have to quit the startup screen. Once you quit ಮಾಡಿದ ತಕ್ಷಣ ನಿಮ್ಗೆ ಏನು ಸಿಗುತ್ತೆ, ಯು ಗೇಟ್ವೇ ಆಫ್ ಟ್ಯಾಲಿ ಸಿಗುತ್ತೆ. ಸೊ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ನೋಡಿ ಮಾಸ್ಟರ್ಸ್ ಇದೆ, ಟ್ರಾನ್ಸಾಕ್ಷನ್ಸ್ ಇದೆ, ಯುಟಿಲಿಟೀಸ್ ಇದೆ, ರಿಪೋರ್ಟ್ಸ್ ಇದೆ ಆ್ಯಂಡ್ ಡಿಸ್ಪ್ಲೇ ಇದೆ. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದಿ ಡಿಸ್ಪ್ಲೇ. ನಾವು ಯಾವ ಸೆಲೆಕ್ಟ್ ಮಾಡಬೇಕು, ನಾವು ಡಿಸ್ಪ್ಲೇನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ನಮ್ಮ ಕರ್ಸರ್ನ ಡಿಸ್ಪ್ಲೇ ತೊಗೊಂಡೋಗಿ ಡಬಲ್ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂದರೆ ನಮ್ಮ ಒಂದು ಕೀಬೋರ್ಡಲ್ಲಿ ಆಲ್ಫಾಬೆಟ್ ಡಿನ ಪ್ರೆಸ್ ಮಾಡ್ಬೋದು. ಬಿಕಾಸ್ ಇದಕ್ಕೆ ಶಾರ್ಟ್ಕಟ್ ಡಿ ನೋಡಿ ರೆಡ್ ಕಲರ್ ಹೈಲೈಟ್ ಆಗಿದೆಯಲ್ಲ, ದಟ್ ಈಸ್ ದಿ ಶಾರ್ಟ್ಕಟ್. ನಾನು ಡಿನ ಪ್ರೆಸ್ ಮಾಡಿದ್ದೀನಿ. ಸೊ ಡಿ ಪ್ರೆಸ್ ಮಾಡಿದ ತಕ್ಷಣ ನಮಗೇನು ಸಿಗುತ್ತೆ, ಡಿಸ್ಪ್ಲೇ ಮೆನು ಓಪನ್ ಆಗುತ್ತೆ. ಡಿಸ್ಪ್ಲೇ ಮೆನು, ದೀಸ್ ಆರ್ ದಿ ಐಟಮ್ಸ್ ಅವೈಲೇಬಲ್ ಇನ್ ದಿ ಡಿಸ್ಪ್ಲೇ ಮೆನು. ಸ್ಟಾರ್ಟ್ಸ್ ಫ್ರಮ್ ಟ್ರಯಲ್ ಬ್ಯಾಲೆನ್ಸ್, ಡೇ ಬುಕ್, ಅಕೌಂಟ್ಸ್ ಬುಕ್, ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್, ಇನ್ವೆಂಟರಿ ಬುಕ್ಸ್, ಸ್ಟೇಟ್ಮೆಂಟ್ ಆಫ್ ಇನ್ವೆಂಟರೀಸ್, ಕ್ಯಾಶ್ ಫಂಡ್ ಫ್ಲೋ, cash flow or fund flow, receipts and payments account, a list of accounts, exception reports and quit. ಸೊ ಇದರಲ್ಲಿ ನಾವು ಯಾವ ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಅಕೌಂಟ್ಸ್ ಬುಕ್ಸ್. ಸೊ ಕರ್ಸರ್ನ ಅಕೌಂಟ್ಸ್ ಬುಕ್ಸ್ ಅದು ಹೋಗಿ ಡಬಲ್ ಕ್ಲಿಕ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಕೀಬೋರ್ಡಲ್ಲಿ ವಿ ಹ್ಯಾವ್ ಟು ಸೆಲೆಕ್ಟ್ ಎ ಈಸ್ ದಿ ಶಾರ್ಟ್ಕಟ್. ಕೀಬೋರ್ಡಲ್ಲಿ ನಾವು ಎ ಆಲ್ಫಾಬೆಟ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಅವಾಗ ಏನಾಗುತ್ತೆ, ಅಕೌಂಟ್ಸ್ ಬುಕ್ಸ್ ಓಪನ್ ಆಗುತ್ತೆ. ದೀಸ್ ಆರ್ ದಿ accounts book. Starts from cash or bank book or cash or bank book. ನಾವು ಯಾವ ಇವಾಗ ಯಾವುದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಸೇಲ್ಸ್ ರಿಜಿಸ್ಟರ್ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಸೇಲ್ಸ್ ರಿಜಿಸ್ಟರ್. ಎಸ್ ಈಸ್ ದಿ ಶಾರ್ಟ್ಕಟ್ ಫಾರ್ ಸೆಲೆಕ್ಟಿಂಗ್ ದಿ ಸೇಲ್ಸ್ ರಿಜಿಸ್ಟರ್, ಆರ್ ಯು ಕ್ಯಾನ್ ಡಬಲ್ ಕ್ಲಿಕ್ ಆನ್ ದಿ ಸೇಲ್ಸ್ ರಿಜಿಸ್ಟರ್. ನಾವು ಸೇಲ್ಸ್ ರಿಜಿಸ್ಟರ್ ಮೇಲೆ ಡಬಲ್ ಕ್ಲಿಕ್ ಮಾಡ್ಬೋದು. ಒನ್ಸ್ ಯು ಡಬಲ್ ಕ್ಲಿಕ್ ಆನ್ ದಿ ಸೇಲ್ಸ್ ರಿಜಿಸ್ಟರ್, ಆಟೋಮೆಟಿಕಾಗಿ ಸೇಲ್ಸ್ ರಿಜಿಸ್ಟರ್ ಏನಾಗುತ್ತೆ, ಓಪನ್ ಆಗುತ್ತೆ. ಸೊ ನಾನು ಹೇಳಿದೆಲ್ಲ. ಸೊ ನಾನು ಒಂದೇ ಒಂದು ಜಸ್ಟ್ ಜೂನ್ ಮಂತ್ ಮಾತ್ರ ಒಂದು 2 ಟ್ರಾನ್ಸಾಕ್ಷನ್ಸ್ ಟೈಪ್ ಮಾಡಿದ್ದೀನಿ. ಸೊ ನಿಮಗೆ ಸೇಲ್ಸ್ ರಿಜಿಸ್ಟರ್ ಡಿಸ್ಪ್ಲೇ ಆಗುತ್ತೆ. ಸೊ ಈ ಮಂತ್ಲಿ ಬ್ಯಾಲೆನ್ಸಸ್, ಸಮ್ಮರಿ ಆಫ್ ಮಂತ್ಲಿ ಸೇಲ್ಸ್ ಅಲಾಂಗ್ ವಿತ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್. ಸಮ್ಮರಿ ಆಫ್ ಮಂತ್ಲಿ ಸೇಲ್ಸ್ ಅಕಾರ್ಡಿಂಗ್ ವಿತ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್. ಸಪೋಸ್ ನಾವು ಪರ್ಟಿಕ್ಯುಲರ್ ಮಂತ್ದು ಎಂಟೈರ್ ಟ್ರಾನ್ಸಾಕ್ಷನ್ ವ್ಯೂ ಮಾಡಬೇಕಾದ್ರೆ ನಾವು ಆ ಪರ್ಟಿಕ್ಯುಲರ್ ಮಂತ್ಗೆ ಹೋಗ್ಬಿಟ್ಟು ನಾವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಮಂತಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಇದನ್ನು ಇನ್ ಡೀಟೇಲ್ ನೋಡಬೇಕಂದ್ರೆ ಆಲ್ಟರ್ ಪ್ಲಸ್ F1, ಆಲ್ಟರ್ ಜೊತೆಗೆ F1 ನಾವು ಪ್ರೆಸ್ ಮಾಡಿದ್ರೆ ಸೊ ಏನಾಗುತ್ತೆ, ಇನ್ ಡೀಟೇಲ್ ಸೇಲ್ಸ್ ಟ್ರಾನ್ಸಾಕ್ಷನ್ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆಯಾ ವರ್ಟಿಕಲ್ ಬಾರಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಕಾಣಿಸ್ತಾ ಇದೆಯಾ. ನಿಮಗೆ ಇನ್ ಡೀಟೇಲ್ ಬೇಕು ಅಂದರೆ ಯು ಹ್ಯಾವ್ ಟು ಪ್ರೆಸ್ ಆಲ್ಟರ್ F1. ಇದನ್ನು ನಾವು ಪ್ರೀವಿಯಸ್ ಇದರಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಡೀಟೇಲ್ ಸೇಲ್ಸ್ ಬುಕ್ಸ್ ವ್ಯೂ ಮಾಡಬೇಕಂದ್ರೆ ಸೆಕೆಂಡ್ ಒನ್ ಇದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ.
ಡೇಟ್ ಚೇಂಜ್ ಮಾಡಬೇಕಾದ್ರೆ F2 ಪ್ರೆಸ್ ಮಾಡಿದ್ರೆ ನಾವು ವಿ ಕ್ಯಾನ್ ಚೇಂಜ್ ದಿ ಡೇಟ್. ನೆಕ್ಸ್ಟ್ ಯು ಕ್ಯಾನ್ ಚೇಂಜ್ ದಿ ಪೀರಿಯಡ್. ನಾವು ಪೀರಿಯಡ್ನ ಚೇಂಜ್ ಮಾಡಬೇಕು. ಆಲ್ಟ್ F2ನ ಪ್ರೆಸ್ ಮಾಡಿದ್ರೆ ಆಲ್ಟ್ ಪ್ಲಸ್ F2 ಪ್ರೆಸ್ ಮಾಡಿದ್ರೆ ವಿ ಕ್ಯಾನ್ ದಿ ಚೇಂಜ್ ದಿ ಪೀರಿಯಡ್. ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ವ್ಯೂ ಪರ್ಟಿಕ್ಯುಲರ್ ಜನವರಿ ಮಂತ್ ಮಾತ್ರ ನಾನು ಏನು ಮಾಡಬೇಕು, ಸೇಲ್ಸ್ ಬುಕ್ಸ್ನ ವ್ಯೂ ಮಾಡಬೇಕಾದ್ರೆ ವಿಲ್ ಗೋ ಟು F2, ಆಲ್ಟರ್ ಪ್ಲಸ್ F2. ಆಲ್ಟರ್ ಇಟ್ಕೊಂಡು ನಾವೇನು ಮಾಡ್ತೀವಿ, F2 ಪ್ರೆಸ್ ಮಾಡ್ತೀವಿ. ಓಕೆ, ನಾವು ಜನವರಿಯಿಂದ ಜನವರಿ 8 ತನಕ ಡೇಟ್ ಕೊಡ್ತೀವಿ. ಫ್ರಮ್ ಯಾವ ಡೇಟಿಂದ ಯಾವ ಡೇಟ್ ತನಕ ಕೊಟ್ಟು ಎಂಟರ್ ಕೊಟ್ಟರೆ ಆಟೋಮೆಟಿಕ್ ಆ ಪರ್ಟಿಕ್ಯುಲರ್ ಡೇಟ್ ಸೇಲ್ಸ್ ರಿಜಿಸ್ಟರ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಓಕೆ, ಇಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ಓಕೆ, F1 ಆಲ್ಟರ್ F1 ಈಸ್ ಫಾರ್ ಡೀಟೇಲ್ ವ್ಯೂ ಆಫ್ ದಿ ಸೇಲ್ಸ್ ರಿಜಿಸ್ಟರ್. F2 ಬಂದುಬಿಟ್ಟು ಓಕೆ ವಿ ಕ್ಯಾನ್ ಚೇಂಜ್ ದಿ ಡೇಟ್. ಓಕೆ, ಆಲ್ಟರ್ F2 ಬಂದುಬಿಟ್ಟು ವಿ ಕ್ಯಾನ್ ಚೇಂಜ್ ದಿ ಪೀರಿಯಡ್. ನಾವು ಪೀರಿಯಡ್ನ ಏನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಸೊ ಮುಂದಕ್ಕೆ ಹೋಗೋಣ ಹಂಗೆ. ನೆಕ್ಸ್ಟು select a month and press the enter to see the list of all sales voucher registered in the below. ಆವಾಗ ಹೇಳಿದೆಲ್ಲ ನಾವು ಒಂದು ಪರ್ಟಿಕ್ಯುಲರ್ ಮಂತಲ್ಲಿ ಎಷ್ಟು ಸೇಲ್ಸ್ ಆಗಿದೆ ನೋಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಮಂತ್ಗೆ ಹೋಗಬೇಕು. ಮಂತ್ಗೆ ಹೋಗಿ ನಾವು ಎಂಟರ್ನ ಪ್ರೆಸ್ ಮಾಡಿದ್ರೆ ಆ ಮಂತಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಅಂತ ಫುಲ್ ಸೇಲ್ಸ್ ವೋಚರ್ಸ್ ನಮಗೇನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ನಾವು ಕಾನ್ಫಿಗರೇಷನ್ ಬಗ್ಗೆ ಹೋಗೋಣ. ಸೊ ಯೂಸ್ F12 ಕಾನ್ಫಿಗರ್ to see the report with some or all of the following information, namely narration, bill wise details, cost center details and vouchers details. Okay, so ಇವಾಗ ನಾವು ಕಾನ್ಫಿಗರೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಶೋ ದಿ ಹೌ ವಿ ಡೂ ಕಾನ್ಫಿಗರೇಷನ್ ಇನ್ ಟ್ಯಾಲಿ. ಸೊ ವಿ ಹ್ಯಾವ್ ಟು ಪ್ರೆಸ್ F12ನ ಪ್ರೆಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಕಾನ್ಫಿಗರೇಷನ್ ಮೆನು ಓಪನ್ ಆಗುತ್ತೆ. ವೆನ್ F12 ಪ್ರೆಸ್ ಮಾಡಿದ ತಕ್ಷಣ ನಮಗೆ ಕಾನ್ಫಿಗರೇಷನ್ ಮೆನು ಓಪನ್ ಆಗುತ್ತೆ. ಓಕೆ, ಅದರಲ್ಲಿ ಫಸ್ಟ್ ಐಟಮ್ ಇರೋದು ಶೋ ಎಕ್ಸ್ಟ್ರಾಕ್ಟ್ಸ್ ಆಫ್ ಸೇಲ್ಸ್ ರಿಜಿಸ್ಟರ್. ಇಫ್ ಯು ಸೆಟ್ ದಿಸ್ ಆಪ್ಷನ್ ಈಸ್ ಎಸ್, ಈ ಆಪ್ಷನ್ ನಾವು ಎಸ್ ಕೊಟ್ಟರೆ ಏನಾಗುತ್ತೆ, ಓಕೆ ಸೇಲ್ಸ್ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ಸ್ ಆಫ್ ಸೇಲ್ಸ್ ರಿಜಿಸ್ಟರ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಎಕ್ಸ್ಟ್ರಾಕ್ಟ್ ಮಾತ್ರ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸಸ್ ಡಿಸ್ಪ್ಲೇ ಆಗೋದಿಲ್ಲ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಶೋ ಕಾಲಮ್ನಾರ್ ಸೇಲ್ಸ್ ರಿಜಿಸ್ಟರ್. ಇಫ್ ಯು ಸೆಟ್ ದಿಸ್ ಎಸ್, ನಾವು ಎಸ್ ಕೊಟ್ಟರೆ ಏನಾಗುತ್ತೆ ಅಂದರೆ ಓಕೆ ಸೇಲ್ಸ್ ರಿಜಿಸ್ಟರ್ ಕಾಲಮ್ನಾರ್ ಸೇಲ್ಸ್ ರಿಜಿಸ್ಟರ್ ಡಿಸ್ಪ್ಲೇ ಆಗುತ್ತೆ. Second option is show columnar sales register. If you set yes in front of show columnar register, ನಿಮಗೆ columnar sales register ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. Show gross profit estimates. If you set this option is yes, ನಿಮಗೆ ಏನಾಗುತ್ತೆ, ಗ್ರಾಸ್ ಪ್ರಾಫಿಟ್ ಎಸ್ಟಿಮೇಟ್ಸ್ ಆಗುತ್ತೆ. ಓಕೆ, ಸಿಸ್ಟಮ್ ವಿಲ್ ಬಿ ಕ್ಯಾಲ್ಕುಲೇಟ್ ದಿ ಗ್ರಾಸ್ ಪ್ರಾಫಿಟ್. ಎಸ್ಟಿಮೇಟೆಡ್ ಗ್ರಾಸ್ ಪ್ರಾಫಿಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಬೈ ಸಿಸ್ಟಮ್ ಇಟ್ಸೆಲ್ಫ್. ಸಿಸ್ಟಮ್ ಏನು ಮಾಡುತ್ತೆ, ಎಸ್ಟಿಮೇಟೆಡ್ ಗ್ರಾಸ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ನೆಕ್ಸ್ಟ್ ಫಾರ್ಮೆಟ್. Okay, format. See how sales register will be viewed. It is condensed or detailed. If you select detailed, okay, detailed sales register will be displayed. If you go for condensed sales register will be displayed. Next, show narrations. See, when we view the sales register a particular month in detailed view, okay, I want to see the narrations. If you set yes option in front of the show narrations, automatically narrations will be displayed. Next is show bill wise details. If you want to know the bill wise details of the sales transaction, you have to set yes option in front of show bill wise details. Otherwise you have to set no. Default no option will be displayed. Next, ಶೋ ಕಾಸ್ಟ್ ಸೆಂಟರ್ ಡೀಟೇಲ್ಸ್. ಅಷ್ಟು ಕಾಸ್ಟ್ ಸೆಂಟರ್ ಡೀಟೇಲ್ಸು ನಾವು ವ್ಯೂ ಮಾಡಬೇಕಾದ್ರೆ ಇಲ್ಲಿ ಏನು ಮಾಡ್ತೀವಿ, ಎಸ್ನ ಸೆಟ್ ಮಾಡ್ತೀವಿ. ಅವಶ್ಯಕತೆ ಇಲ್ಲ ಅಂದರೆ ನೋನ ಸೆಟ್ ಮಾಡ್ತೀವಿ. ನೆಕ್ಸ್ಟ್ ಶೋ ಇನ್ವೆಂಟರಿ ಡೀಟೇಲ್ಸ್. ಯು ವಾಂಟ್ ಟು ಸಿ ದಿ ಇನ್ವೆಂಟರಿ ಡೀಟೇಲ್ಸ್ ಅಲಾಂಗ್ ವಿತ್ ದಿ ಸೇಲ್ಸ್ ರಿಜಿಸ್ಟರ್, ಯು ನೀಡ್ ಟು ಸೆಟ್ ದಿಸ್ ಆಪ್ಷನ್ ಈಸ್ ಎ ಎಸ್. ಅದರ್ವೈಸ್ ಯು ಹ್ಯಾವ್ ಟು ಸೆಟ್ ಆಸ್ ಎ ನೋ. ನೆಕ್ಸ್ಟ್ ಶೋ ಅಡಿಷನಲ್ ಡಿಸ್ಕ್ರಿಪ್ಷನ್ ಆಫ್ ಸ್ಟಾಕ್ ಐಟಮ್ಸ್. ಯು ವಾಂಟ್ ಟು
see the additional description of stock items. You have to if you want to set this option is a yes, otherwise you have to set this option as a no. Next, show supplementary details. You want to know the supplementary details, you need to set yes or no. Next, show blank details also. Next one is appearance of the stock items. Okay, it will be only name and description or next is appearance of name. How items in the sales register should be appeared. There is 4 options are available. So ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನಾವು ಎಲ್ಲ ಪ್ರೀವಿಯಸ್ ಸೆಷನ್ಸ್ ಡಿಸ್ಕಸ್ ಮಾಡಿದ್ದೀವಿ. ಇದರಲ್ಲಿ ಯಾವ ನೇಮ್ ಸ್ಟೈಲ್ ಫಾರ್ಮೆಟ್ ಬೇಕು ಆ ನೇಮ್ ಸ್ಟೈಲ್ ಫಾರ್ಮೆಟ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಓಕೆ, ಅದು ಏನಾಗುತ್ತೆ, ಸೇಲ್ಸ್ ರಿಜಿಸ್ಟರ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಓಕೆ, ಸಾರ್ಟಿಂಗ್ ಮೆಥಡ್. ಸೊ ನಾವು ಸೇಲ್ಸ್ ರಿಜಿಸ್ಟರ್ನ ಯಾವ ರೀತಿ ಸಾರ್ಟ್ ಮಾಡಬೇಕು ಅಂತ, ಸೊ ಇದ್ರ ಬಗ್ಗೆ ನಾವು ಲಾಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಆಲ್ಫಾಬೆಟಿಕ್ ವೈಸ್ ನಾವು ಸಾರ್ಟ್ ಮಾಡಬೇಕಾದ್ರೆ ಎ ಟು ಫಸ್ಟು ಎಯಿಂದ ಝೆಡ್ ಬರಬೇಕಾದ್ರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀವಿ. ಇಲ್ಲ ನಮಗೆ ಲಾಸ್ಟ್ ಝೆಡ್ಡಿಂದ ಎ ಬರಬೇಕಾದ್ರೆ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಇಲ್ಲಾಂದರೆ ಅಮೌಂಟಲ್ಲಿ 2 ಆಪ್ಷನ್ ಬರುತ್ತೆ, ಡಿಕ್ರೀಸಿಂಗ್ ಆ್ಯಂಡ್ ಇನ್ಕ್ರೀಸಿಂಗ್. ಸೊ ನಾವು ಡಿಕ್ರೀಸಿಂಗ್ಗೋಸ್ಕರ ಫಸ್ಟು ಸೇಲ್ಸ್ ರಿಜಿಸ್ಟರಲ್ಲಿ ಕಮ್ಮಿ ಇರೋ ಅಮೌಂಟ್ ಫಸ್ಟ್ ಡಿಸ್ಪ್ಲೇ ಆಗುತ್ತೆ, ಅದೇ ಮತ್ತು ಅದಕ್ಕಿಂತ ಜಾಸ್ತಿ ಇರೋದು ಅದಕ್ಕಿಂತ ಜಾಸ್ತಿ ಇರೋದು ಡಿಸ್ಪ್ಲೇ ಆಗುತ್ತೆ. ಇಲ್ಲಾಂದರೆ ಇನ್ಕ್ರೀಸಿಂಗ್ ಕೊಟ್ಟರೆ ಫಸ್ಟು ಹೈಯೆಸ್ಟ್ ಇರೋ ಸೇಲ್ಸ್ ಅಮೌಂಟು ಫಸ್ಟು ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಕರೆನ್ಸಿ ವೈಸ್ ಇದೆ, ಕರೆನ್ಸಿ ಡಿಕ್ರೀಸಿಂಗ್ ಇನ್ಕ್ರೀಸಿಂಗ್ ಇದೆ. ಓಕೆ, ಇನ್ ದಿಸ್ ವಿ ಕ್ಯಾನ್ ಯಾವ ರೀತಿ ಸೇಲ್ಸ್ ಎಂಟ್ರಿ ಆಗುತ್ತೋ ಆ ರೀತಿ ನೋಡಬೇಕಾ, ಇಲ್ಲಾಂದರೆ ವೋಚರ್ ನಂಬರ್ ವೈಸ್ ಅದು ವೋಚರ್ ನಂಬರಲ್ಲಿ ಅಸೆಂಡಿಂಗ್ ಡಿಸೆಂಡಿಂಗ್. ಓಕೆ, ದೆರ್ ಈಸ್ ಎ ಲಾಟ್ ಆಫ್ ಸಾರ್ಟಿಂಗ್ ಮೆಥಡ್ಸ್ ಆರ್ ಅವೈಲೇಬಲ್. ಓಕೆ, ಯು ಕ್ಯಾನ್ ಸೆಲೆಕ್ಟ್ ಎನಿ ಒನ್ ದೀಸ್ ಮೆಥಡ್ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್. ನಿಮ್ಮ ಒಂದು ಕನ್ವೀನಿಯನ್ಸ್ ಪ್ರಕಾರ ಯಾವುದೋ ಒಂದು ಸಾರ್ಟಿಂಗ್ ಮೆಥಡ್ ನಾವೇ ಮಾಡ್ಕೊಬೋದು, ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಾಂದರೆ ಡಿಫಾಲ್ಟ್ ಕೊಟ್ಟರೆ ಆಟೋಮೆಟಿಕಾಗಿ ಸಿಸ್ಟಮ್ ವಿಲ್ ಬಿ ಡಿಸ್ಪ್ಲೇ ದಿ ಸೇಲ್ಸ್ ರಿಜಿಸ್ಟರ್. ಡಿಫಾಲ್ಟ್ ಒಂದು ಸೇಲ್ಸ್ ರಿಜಿಸ್ಟರ್ ಫಾರ್ಮೇಟ್ ಸಾರ್ಟಿಂಗ್ ಮೆಥಡ್ನ ಸಿಸ್ಟಮೇ ಸೆಲೆಕ್ಟ್ ಮಾಡ್ಕೊಳುತ್ತೆ. ಸೊ ಇಷ್ಟು ಕೊಟ್ಟು ನಾವು ಅಕ್ಸೆಪ್ಟ್ ಕೊಟ್ಟು ಎಸ್ ಅಂತ ಕೊಟ್ಟರೆ ಆಟೋಮೆಟಿಕಾಗಿ ವೀಕೆಂಡ್ ನಾವು ಏನೇನು ಕಾನ್ಫಿಗರ್ ಮಾಡಿದ್ದೀವೋ ಅವೆಲ್ಲ ಆಟೋಮೆಟಿಕಾಗಿ ಚೇಂಜಸ್ಸು ಇಂಪ್ಲಿಮೆಂಟ್ ಆಗುತ್ತೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ರಿಲೇಟೆಡ್ ಟು F12 configuration. These are the things related to F12 configuration of sales register. ಸೊ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಟು ಎಕ್ಸ್ಪೋರ್ಟ್ ದಿಸ್ ಸೇಲ್ಸ್ ರಿಜಿಸ್ಟರ್. ನಾವು ಸೇಲ್ಸ್ ರಿಜಿಸ್ಟರ್ ನಾವೇ ಮಾಡ್ಬೋದು, ಮೇಲ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು, ಡಿಪೆಂಡ್ ಅಪಾನ್ ಅವರ್ ರಿಕ್ವೈರ್ಮೆಂಟ್. ಸಮ್ಟೈಮ್ಸ್ ನಾವು ಸೇಲ್ಸ್ ರಿಜಿಸ್ಟರ್ನ ಬೇರೆಯವ್ರಿಗೆ ಕಳಿಸ್ಕೊಡ್ಬೇಕು, ನಮ್ಮ ಕ್ಲೈಂಟ್ಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ. ನಮ್ಮ ಒಂದು ಡೇಟಾಸ್ಗೆ ನಾವು ಯಾರಿಗೆ ಸೇಲ್ಸ್ ಮಾಡಿರ್ತೀವೋ ಅವ್ರಿಗೆ ನಾವು ಸೇಲ್ಸ್ ರಿಜಿಸ್ಟರ್ನ ಕಳಿಸ್ಕೊಡ್ಬೇಕಾಗತ್ತೆ. ನಾವು ಸಮ್ಟೈಮ್ಸ್ ಬೇರೆ ಅಥಾರಿಟೀಸ್ಗೆಲ್ಲ ನಾವು ಸೇಲ್ಸ್ ರಿಜಿಸ್ಟರ್ನ ನಾವು ಕಳಿಸ್ಕೊಡ್ಬೇಕಾಗತ್ತೆ. ಈ ರೀತಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ನಾವು we have to follow some steps. First, we have to click E to export or alter E to open the export in sales register screen. Sales register screen ನಾವೇನು ಪ್ರೆಸ್ ಮಾಡಬೇಕು, ಇನ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಆಲ್ಟರ್ ಇನ ಪ್ರೆಸ್ ಮಾಡಬೇಕು. ಸೆಲೆಕ್ಟ್ ದಿ ರಿಕ್ವೈರ್ಡ್ ಲ್ಯಾಂಗ್ವೇಜ್ ಫ್ರಮ್ ದಿ ಲಿಸ್ಟ್ ಆಫ್ ಲ್ಯಾಂಗ್ವೇಜ್ ಡಿಸ್ಪ್ಲೇಡ್. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಸೆಲೆಕ್ಟ್ ಎಕ್ಸೆಲ್ ಆ ಸ್ಪ್ರೆಡ್ಶೀಟ್ ಅಂಡರ್ ಫಾರ್ಮೆಟ್ from the list of formats displayed. Next, by default the exported file will be sorted in C drive. ಆಟೋಮೆಟಿಕ್ಕಾಗಿ ನಾವು ಎಲ್ಲಿಗೆ ಅದನ್ನು ಸೇವ್ ಮಾಡ್ಕೊಬೇಕು, ಆಟೋಮೆಟಿಕ್ಕಾಗಿ ಸಿ ಡ್ರೈವಲ್ಲಿ ಪ್ರೋಗ್ರಾಮ್ ಫೈಲ್ಸಲ್ಲಿ ಟ್ಯಾಲಿ ERP9 ಎಲ್ಲಿ ನಮ್ಮ ಟ್ಯಾಲಿ ಸಾಫ್ಟ್ವೇರ್ ಸೇವ್ ಆಗಿರುತ್ತೋ ಅಲ್ಲೇ ಆಟೋಮೆಟಿಕ್ಕಾಗಿ ನಮ್ಮ ಇನ್ಫಾರ್ಮೇಷನ್ನು ಸೇವ್ ಆಗುತ್ತೆ. ಸೊ ಇದನ್ನು ನಾವು ಒಂದು ಸತಿ ಪ್ರಾಕ್ಟಿಕಲ್ಲಾಗಿ ಮಾಡಿ ನೋಡ್ತೀನಿ ನಾನು ನಿಮಗೆ. ಸೊ ನಾವು ಟ್ಯಾಲಿಯಲ್ಲಿ ಇನ್ಫಾರ್ಮೇಷನ್ನ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡ್ಬೋದು, ಯಾವ ರೀತಿ ನಾವು ಅದನ್ನು ಕಾಪಿ ಮಾಡ್ಬೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೆಪ್ ನಂಬರ್ 1 ನಾವು ಆವಾಗ ಹೇಳಿದೆಲ್ಲ, ಫಸ್ಟ್ ಸ್ಟೆಪ್ ನಂಬರ್ 1 ನಾವು ಏನು ಮಾಡಬೇಕು, ವಿ ಹ್ಯಾವ್ ಟು ಗೋ ಟು ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇದೆಲ್ಲ ಕರೆಸನ್ನು ತೊಗೊಂಡೋಗಿ ಅಲ್ಲಿ ಡಬಲ್ ಕ್ಲಿಕ್ ಮಾಡ್ಬೋದು. ಇಲ್ಲಾಂದರೆ ಆಲ್ಟರ್ ಇನ ಪ್ರೆಸ್ ಮಾಡಬೇಕಾಗುತ್ತೆ. ಕೀಬೋರ್ಡಲ್ಲಿ ಆಲ್ಟರ್ನ ಇಟ್ಕೊಂಡು ನಾವು ಈ ಆಲ್ಫಾಬೆಟನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಆಲ್ಟರ್ ಪ್ರೆಸ್ ಇ. ಸೊ ಆಟೋಮೆಟಿಕ್ಕಾಗಿ ನಮ್ಗೆ ಏನಾಗುತ್ತೆ, ಎಕ್ಸ್ಪೋರ್ಟಿಂಗ್ ಸಮ್ಮರಿ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಲ್ಯಾಂಗ್ವೇಜ್. ಸೊ ಯಾವ ಲ್ಯಾಂಗ್ವೇಜಲ್ಲಿ ಇನ್ಫಾರ್ಮೇಷನ್ನ
ನಾವು ಸೇವ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಒಂದು ಡಿಫಾಲ್ಟ್ ಲ್ಯಾಂಗ್ವೇಜ್ ರಿಸ್ಟ್ರಿಕ್ಟೆಡ್ ಬರುತ್ತೆ. ಸೊ ಆಟೋಮೆಟಿಕ್ಕಾಗಿ ನಾವು ಯಾವ ಲ್ಯಾಂಗ್ವೇಜಲ್ಲಿ ಇನ್ಫಾರ್ಮೇಷನ್ನ ನಾವು ಸೇವ್ ಮಾಡಿರ್ತೀವೋ ಅದೇ ಲ್ಯಾಂಗ್ವೇಜಲ್ಲಿ ಏನಾಗುತ್ತೆ ಇನ್ಫಾರ್ಮೇಷನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಆಟೋಮೆಟಿಕ್ಕಾಗಿ ವಿ ಗೋಯಿಂಗ್ ಟು ಸೆಲೆಕ್ಟ್ ಎಕ್ಸ್ಪೋರ್ಟ್, ಡಿಫಾಲ್ಟ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊತೀವಿ. ನೆಕ್ಸ್ಟ್ ಬಂದುಬಿಟ್ಟು ಫಾರ್ಮೆಟು. ಸೊ ನಮ್ಮದು ಯಾವ ಫಾರ್ಮೆಟಲ್ಲಿ ನಾವು ಇನ್ಫಾರ್ಮೇಷನ್ನ ಎಕ್ಸ್ಪೋರ್ಟ್ ಮಾಡಬೇಕು, ಇಷ್ಟು ಫಾರ್ಮೆಟ್ಸ್ ಇದೆ. ಸೊ ನಾರ್ಮಲಿ ವಿ ಗೋ ಫಾರ್, ಇಲ್ಲಾಂದರೆ PDF ಹೋಗ್ತೀವಿ, ಇಲ್ಲಾಂದರೆ ಓಕೆ XML ಡೇಟಾ ಇಂಟರ್ಚೇಂಜ್ ಫಾರ್ಮೆಟ್ಗೆ ಹೋಗ್ತೀವಿ. ಸೊ ನಾರ್ಮಲಿ ಇಲ್ಲಾಂದರೆ ನಾರ್ಮಲಿ ವಿ ಗೋ ಫಾರ್ ಎಕ್ಸೆಲ್ ಶೀಟ್ಗೆ ಹೋಗ್ತೀವಿ. ಸೊ ಯಾವುದೋ ಇದರಲ್ಲಿ ಯಾವ್ದು ಬೇಕೋ ನಾವು ಆ ಫಾರ್ಮೆಟ್ನ ನಾವೇ ಮಾಡ್ಕೊಬೋದು, ಸೆಲೆಕ್ಟ್ ಮಾಡ್ಕೊಬೋದು. ಸಪೋಸ್ ಇನ್ಫಾರ್ಮೇಷನ್ ಶುಡ್ ಬಿ ಸೇವ್ಡ್ ಇನ್ ದಿ ಎಕ್ಸೆಲ್ ಫಾರ್ಮೆಟ್ ಅಂದರೆ ವಿ ಗೋ ಫಾರ್ ಎಕ್ಸೆಲ್ ಫಾರ್ಮೆಟ್ನ ನಾವೇ ಮಾಡ್ತೀವಿ, ಸೆಲೆಕ್ಟ್ ಮಾಡ್ಕೊತೀವಿ. ಸೊ ಐ ಆಮ್ ಸೆಲೆಕ್ಟಿಂಗ್ ಎಕ್ಸೆಲ್ ಫಾರ್ಮೆಟ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಎಕ್ಸ್ಪೋರ್ಟ್ ಲೊಕೇಶನ್. ಸೊ ನಾರ್ಮಲಿ ನಾವು ಡಿಫಾಲ್ಟ್ ಏನಾಗುತ್ತೆ, ನಾವು ಟ್ಯಾಲಿ ಎಲ್ಲಿ ಸೇವ್ ಮಾಡಿರ್ತೀವೋ ಅಲ್ಲಿ ಆಟೋಮೆಟಿಕ್ಕಾಗಿ ಏನಾಗುತ್ತೆ ನಾವು ಸೇವ್ ಮಾಡಿರೋ ಇನ್ಫಾರ್ಮೇಷನು ಅಲ್ಲೇ ಸ್ಟೋರ್ ಆಗುತ್ತೆ. ನಾರ್ಮಲಿ ಪಾತ್ ಬಂದುಬಿಟ್ಟು C ಡ್ರೈವಲ್ಲಿ ಪ್ರೋಗ್ರಾಮ್ ಫೈಲ್ಸಲ್ಲಿ ಟ್ಯಾಲಿ ERP9 ಇನ್ಫಾರ್ಮೇಷನ್ ಏನಾಗುತ್ತೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ನಮಗೆ ಬೇಡ ಪಾತ್ ಚೇಂಜ್ ಮಾಡ್ಕೊಬೇಕಂದ್ರೆ ನಾವು ಇಲ್ಲಿ ಎಕ್ಸ್ಪೋರ್ಟ್ ಲೊಕೇಶನ್ನ ನಮ್ಗೆ ಯಾವ ಡ್ರೈವ್ ಬೇಕು ಆ ಡ್ರೈವಲ್ಲಿ A ಡ್ರೈವೋ B ಡ್ರೈವೋ D ಡ್ರೈವೋ ಯಾವ ಡ್ರೈವಲ್ಲಿ ಬೇಕೋ ಆ ಡ್ರೈವಲ್ಲಿ ನಾವೇ ಮಾಡ್ಕೊಬೋದು, ಸೆಲೆಕ್ಟ್ ಮಾಡ್ಕೊಬೋದು. ಔಟ್ಪುಟ್ ಫೈಲ್ ನೇಮ್. ಸೊ ಔಟ್ಪುಟ್ ಫೈಲ್ ನೇಮ್ ನಾವು ಇಲ್ಲಿ ಟ್ಯಾಲಿ ಡಿಫಾಲ್ಟ್ ಏನಿದೆ ಟ್ಯಾಲಿ ಅಂತಿದೆ. ಇಲ್ಲ ನಮಗೆ ಅದು ಸ್ವಲ್ಪ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ನಾವೇನು ಮಾಡ್ಬೋದು, ನಾನು ಸ್ವಲ್ಪ ಸೀರಿಯಸ್ ಮಾಡ್ಕೊಬೋದು, ನಾವು ಅದನ್ನು ಸ್ವಲ್ಪ ಮಾಡಿಫೈ ಮಾಡ್ಕೊಬೋದು. ಸೊ ನಾನು ಫೈಲ್ ನೇಮ್ ಏನು ಕೊಟ್ಟೆ, ಸೇಲ್ಸ್ ರಿಜಿಸ್ಟರ್ ಅಂತ ಕೊಟ್ಟಿದ್ದೀನಿ. ಸೇಲ್ಸ್ ರಿಜಿಸ್ಟರ್ 2021. ಸೊ ನನಗೆ ಈಸಿಯಾಗಿ ಆ ಸೇಲ್ಸ್ ರಿಜಿಸ್ಟರ್ ಫೈಲ್ ಗೊತ್ತಾಗಲಿ ಅಂತ. ಸೊ ಔಟ್ಪುಟ್ ಶೀಟ್ ನೇಮ್ ಸೇಲ್ಸ್ ರಿಜಿಸ್ಟರ್, ನಾವು ಯಾವುದನ್ನು ಔಟ್ಪುಟ್ ಯಾವುದನ್ನ ಮತ್ತು ಸೊ ನೆಕ್ಸ್ಟು ಅಪ್ಡೇಟಿಂಗ್ ಎಕ್ಸಿಸ್ಟಿಂಗ್ ಫೈಲ್. ಓಕೆ, ಎಕ್ಸಿಸ್ಟಿಂಗ್ ಫೈಲ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಫೈಲ್ ನಮ್ದು ಯಾವುದಿದ್ರೆ ಆ ಫೈಲ್ನ ಅಪ್ಡೇಟ್ ಮಾಡಬೇಕಾ ಕೊಟ್ಟರೆ ಆಟೋಮೆಟಿಕ್ ಎಕ್ಸಿಸ್ಟಿಂಗ್ ಫೈಲ್ ಏನಾಗುತ್ತೆ ಅಪ್ಡೇಟ್ ಆಗುತ್ತೆ. ನೋ ಒಂದು ಕೊಟ್ಟರೆ ಆಟೋಮೆಟಿಕ್ ಹೊಸ ಫೈಲ್ ಏನಾಗುತ್ತೆ ಸೇವ್ ಆಗುತ್ತೆ. ಎಕ್ಸೆಲ್ ಸ್ಪ್ರೆಡ್ಶೀಟ್ ಫಾರ್ಮೆಟಿಂಗ್ ವಿತ್ ಕಲ್ಲರ್ ಅಲ್ಲಿ ಏನನ್ನ ಸೇವ್ ಆಗಬೇಕಾದ್ರೆ ಎಸ್ ಕೊಡ್ತೀವಿ, ಇಲ್ಲ ನಾರ್ಮಲ್ಲಾಗಿ ಸೇವ್ ಆಗಬೇಕಾದ್ರೆ ನೋ ಕೊಡ್ತೀವಿ. ಸೊ ಕಲರ್ಫುಲ್ ಆಗಿಲ್ಲ ನಾನು ಎಸ್ಸೇ ಕೊಡ್ತಾಯಿದ್ದೀನಿ, ವಿತ್ ಕಲರ್ ಎಸ್ಸೇ ಕೊಡ್ತಾಯಿದ್ದೀನಿ. ಓಕೆ, ಓಪನ್ ಎಕ್ಸ್ಪೋರ್ಟೆಡ್ ಫೈಲ್. ಸೊ ನಾವು ಆಟೋಮೆಟಿಕ್ ಅದು ಓಪನ್ ಆಗಬೇಕು, ನಾವು ಸೇವ್ ಮಾಡಿದ ತಕ್ಷಣ ಅದು ಓಪನ್ ಆಗಬೇಕು. ಎಸ್ ಕೊಟ್ಟರೆ ಆಟೋಮೆಟಿಕ್ ನಾನು ಸೇವ್ ಮಾಡಿದ ತಕ್ಷಣ ಏನಾಗುತ್ತೆ ಅದು ಓಪನ್ ಆಗುತ್ತೆ. ನೆಕ್ಸ್ಟು ನೆಟ್ ಟ್ರಾನ್ಸಾಕ್ಷನ್ಸ್ ಓನ್ಲಿ. ಓಕೆ, ನೆಟ್ ಟ್ರಾನ್ಸಾಕ್ಷನ್ಸ್ ಮಾತ್ರ ಅಲ್ಲಿ ಎಕ್ಸ್ಪೋರ್ಟ್ ಆಗಬೇಕಾದ್ರೆ ಇಲ್ಲಿ ಎಸ್ ಕೊಡ್ತೀವಿ, ಇಲ್ಲ ನೋ ಕೊಟ್ಟರೆ ಎಲ್ಲ ಇನ್ಫಾರ್ಮೇಷನ್ ಆಗುತ್ತೆ ಎಕ್ಸ್ಪೋರ್ಟ್ ಆಗುತ್ತೆ. ನೆಕ್ಸ್ಟು ಶೋ ಕ್ಲೋಸಿಂಗ್ ಬ್ಯಾಲೆನ್ಸಸ್. ವಾಂಟ್ ಟು ನಾವು ಎಕ್ಸ್ಪೋರ್ಟ್ ಮಾಡಿರೋ ಫೈಲ್ನಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸಸ್ಸು ಇರಬೇಕು ಅಂದರೆ ಎಸ್ ಕೊಡ್ತೀವಿ, ಅವಶ್ಯಕತೆ ಇಲ್ಲ ಅಂದರೆ ನೋ, ಈ ಆಪ್ಷನ್ ಮುಂದೆ ನೋನ ಸೆಟ್ ಮಾಡ್ತೀವಿ. ನೆಕ್ಸ್ಟು ಶೋ ಪರ್ಸೆಂಟೇಜಸ್ನ ಓಕೆ ಕಂಪೇರ್ ಟು ಪರ್ಸೆಂಟೇಜಸ್ ನಿಮಗೆ ಬೇಕು ಅಂದರೆ ಎಸ್ ಕೊಡ್ತೀವಿ, ಇಲ್ಲ ಅಂದರೆ ನೋ ಕೊಡ್ತೀವಿ. ನೆಕ್ಸ್ಟು ಸ್ಕೇಲಿಂಗ್ ಫ್ಯಾಕ್ಟರ್, ಇದು ಕಾಮನ್ನಾಗಿ ಬರ್ತಾ ಇರುವಂಥ ಪಾಯಿಂಟ್. ಇದು ನಾರ್ಮಲ್ಲಾಗಿ ನಾವು ಡಿಫಾಲ್ಟ್ ತೊಗೊತೀವಿ. ಇಫ್ ಯು ವಾಂಟ್ ಟು ಶೋ ಇನ್ಫಾರ್ಮೇಷನ್, ನಮ್ಮ ಸೇಲ್ಸ್ ಇನ್ಫಾರ್ಮೇಷನ್ ಕ್ರೋಸಲ್ಲಿ ನೋಡಿಸ್ಬೇಕಾದ್ರೆ ನಾವು ಕ್ರೋಸ್ ಇನ್ಫಾರ್ಮೇಷನ್ ತೊಗೊತೀವಿ, ಇಲ್ಲಾಂದರೆ ಹಂಡ್ರೆಡ್ಸಲ್ಲಿ ನೋಡಿಸ್ಬೇಕಾದ್ರೆ ಹಂಡ್ರೆಡ್ಸ್ ಸೆಲೆಕ್ಟ್ ಮಾಡ್ಕೊತೀವಿ, ಲ್ಯಾಕ್ಸಲ್ಲಿ ನೋಡಿಸ್ಬೇಕಾದ್ರೆ ಲ್ಯಾಕ್ಸಲ್ಲಿ ಸೆಲೆಕ್ಟ್ ಮಾಡ್ಕೊತೀವಿ. ಓಕೆ, ಇದರಲ್ಲಿ ನಮಗೆ ಯಾವ ಸ್ಕೇಲಿಂಗ್ ಫ್ಯಾಕ್ಟರ್, ಇಷ್ಟು ಸ್ಕೇಲಿಂಗ್ ಫ್ಯಾಕ್ಟರ್ಸ್ ಇದೆ, ಇದರಲ್ಲಿ ನಮ್ಗೆ ಯಾವ ಸ್ಕೇಲಿಂಗ್ ಫ್ಯಾಕ್ಟರ್ ಬೇಕೋ ಆ ಸ್ಕೇಲಿಂಗ್ ಫ್ಯಾಕ್ಟರ್ನ ಸೆಲೆಕ್ಟ್ ಮಾಡ್ಕೊತೀವಿ. ಇಲ್ಲಾಂದರೆ ಡಿಫಾಲ್ಟ್ ತೊಗೊಂಡ್ರೆ ಆಟೋಮೆಟಿಕ್ಕಾಗಿ ನಾವು ಯಾವ ರೀತಿ ನಾವು ಇನ್ಫಾರ್ಮೇಷನ್ ಅಮೌಂಟ್ಸ್ನ ಫೀಡ್ ಮಾಡಿದ್ದೀವೋ ಸೇಮ್ ಅಮೌಂಟ್ ವಿಲ್ ಬಿ ಎಕ್ಸ್ಪೋರ್ಟೆಡ್ ಟು ದಿ ಫೈಲ್. ನೆಕ್ಸ್ಟ್ ಬಂದುಬಿಟ್ಟು ಶೋ ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್. ಸೊ ಇದನ್ನು ಎಸ್ ಕೊಟ್ಟರೆ ನಮ್ಮ ಸೇಲ್ಸ್ ರಿಪೋರ್ಟಲ್ಲಿ ನಮಗೆ ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್. ನಾರ್ಮಲಿ ವಿ ಆರ್ ಯೂಸಿಂಗ್ ಇಂಡಿಯನ್ ರುಪಿ ವಿತ್ ಸಿಂಬಲ್ ಏನಾಗುತ್ತೆ ಆಟೋಮೆಟಿಕಾಗಿ ಬೇಸ್ ಕರೆನ್ಸಿ ಸಿಂಬಲ್ ನಮಗೆ ಸೇಲ್ಸ್ ರಿಜಿಸ್ಟರಲ್ಲಿ ಟಾಪಲ್ಲಿ ರೈಟ್ ಹ್ಯಾಂಡ್ ಕಾರ್ನರಲ್ಲಿ ಅಪಿಯರ್ ಆಗುತ್ತೆ. ಇದ್ರ ಬಗ್ಗೆನೂ ನಾವು ಪ್ರಿವಿಯಸ್ ಸೆಷನ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಪ್ರಿಯಾರಿಟಿಸಿಟಿ, ನಮಗೆ ಮಂತ್ಲಿ ಬೇಕಾ, 4 weeks ಮಂತ್ ಬೇಕಾ, ಡೈಲಿ ಬೇಕಾ, ಸೊ ಇದು ದೀಸ್ ಲಾಟ್ ಆಫ್ ಆಪ್ಷನ್ಸ್ ಅವೈಲೇಬಲ್.
ಸೊ ನಾವು ಮಂತ್ಲಿ ವೈಸ್ ನಾವು ಏನಾದ್ರು ಸೇವ್ ಮಾಡಬೇಕಾ, ಇಲ್ಲ ಕ್ವಾರ್ಟರ್ಲಿ ವೈಸ್ ಸೇವ್ ಮಾಡಬೇಕಾ, ವೀಕ್ಲಿ ವೈಸಾ, ಇಯರ್ಲಿ ವೈಸಾ, ಓಕೆ ಹಾಫ್ ಇಯರ್ಲಿ ಯಾವ ರೀತಿ ನಾವು ಇನ್ಫಾರ್ಮೇಷನ್ ಸೇವ್ ಮಾಡ್ಕೊಬೇಕು, ಎಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ರೀತಿ ಏನಾಗುತ್ತೆ ಸೇಲ್ಸ್ ರಿಜಿಸ್ಟರ್ ವಿಲ್ ಬಿ ಎಕ್ಸ್ಪೋರ್ಟೆಡ್ ಟು ಈ ಫೈಲ್ಗೆ ಏನಾಗುತ್ತೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಐ ಆಮ್ ಸೆಲೆಕ್ಟಿಂಗ್ ಮಂತ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಶೋ ವಿತ್ ಗ್ರಾಫ್. ನಾವಿಲ್ಲಿ ಎಸ್ ಅನ್ನು ಕೊಟ್ಟರೆ ಸೊ ಆಟೋಮೆಟಿಕ್ಕಾಗಿ ಗ್ರಾಫ್ ವಿಲ್ ಬಿ ಆಟೋಮೆಟಿಕಲಿ ಟ್ಯಾಲಿನೇ ಕ್ರಿಯೇಟ್ ಮಾಡುತ್ತೆ. ಇದೆಲ್ಲ ಆದಮೇಲೆ ನಾವು ಎಂಟರ್ ಕೊಟ್ಟರೆ ಎಕ್ಸ್ಪೋರ್ಟ್ ಎಸ್ ಆರ್ ನೋ ಕೇಳುತ್ತೆ. ನಾವು ಎಸ್ ಕೊಟ್ಟರೆ ಆಟೋಮೆಟಿಕಾಗಿ ಇನ್ಫಾರ್ಮೇಷನ್ ಆಗುತ್ತೆ ಎಕ್ಸ್ಪೋರ್ಟ್ ಆಗುತ್ತೆ. ಐ ಆಮ್ ಸೆಲೆಕ್ಟಿಂಗ್ ಎಸ್ ಸೆಲೆಕ್ಟ್ ಮಾಡ್ತೀನಿ. ಸೊ ಆಟೋಮೆಟಿಕಾಗಿ ಏನಾಯಿತು ಇನ್ಫಾರ್ಮೇಷನ್ ಎಕ್ಸ್ಪೋರ್ಟ್ ಆಯಿತು ನೋಡಿ, ಇನ್ಫಾರ್ಮೇಷನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಎಕ್ಸ್ಪೋರ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅವಾಗ ಎಸ್ ಕೊಟ್ಟಿಲ್ಲ ಆಟೋಮೆಟಿಕ್ಕಾಗಿ ಎಕ್ಸೆಲ್ ಶೀಟ್ ಏನಾಗುತ್ತೆ ಅಪಿಯರ್ ಆಗುತ್ತೆ. ಓಕೆ, ಈ ರೀತಿ ನಾವು ಇನ್ಫಾರ್ಮೇಷನ್ ಏನು ಮಾಡ್ಬೋದು ಎಕ್ಸ್ಪೋರ್ಟ್ ಮಾಡ್ಬೋದು. ಅದೇ ರೀತಿ ಇನ್ಫಾರ್ಮೇಷನ್ನು ನಾವೇನು ಮಾಡ್ಬೋದು ಇಮೇಲ್ ಮಾಡ್ಬೋದು. ಸೊ ದೀಸ್ ಆರ್ ದಿ ಓಕೆ ಇಮೇಲ್ ಸಮ್ಮರಿ ರಿಪೋರ್ಟ್ ಬರುತ್ತೆ. ಇದನ್ನು ನಾವು ಕಾನ್ಫಿಗರ್ ಮಾಡಿಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ಇನ್ಫಾರ್ಮೇಷನ್ ನಾವೇನು ಮಾಡ್ಬೋದು ನಾವು ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ಬೋದು. ಸೊ ಫಸ್ಟು ಇಮೇಲ್ ಸರ್ವರ್ ಜಿಮೇಲ್ ಬರುತ್ತೆ. ಈ ಸರ್ವರ್ ಅಡ್ರೆಸ್ ನಾವು ಇಲ್ಲಿ ಏನು ಮಾಡಬೇಕು ಇಮೇಲ್ ಐ ಡಿನ ನಾವು ಯಾರಿಗೆ ಇಮೇಲ್ ಮಾಡಬೇಕು ಅವ್ರ ಇಮೇಲ್ ಐ ಡಿ ನಾವೇನು ಮಾಡ್ತೀವಿ ಇಲ್ಲಿ ಟೈಪ್ ಮಾಡ್ತೀವಿ. ಓಕೆ, ಈ ಎಲ್ಲ ಇನ್ಫಾರ್ಮೇಷನ್ ಫೀಡ್ ಮಾಡಿ ಇನ್ಫಾರ್ಮೇಷನ್ ನಾವೇನು ಮಾಡ್ತೀವಿ ಇಮೇಲ್ ಮಾಡ್ತೀವಿ. ಇದ್ರ ಜೊತೆಗೆ ಸೊ ವಿ ಕ್ಯಾನ್ ಆ್ಯಡ್ ನ್ಯೂ ಕಾಲಮ್ಸ್. ನಾವು ನ್ಯೂ ಕಾಲಮ್ಸ್ ಆ್ಯಡ್ ಮಾಡ್ಬೋದು. ಇದ್ರ ಬಗ್ಗೆ ನಾವು ಲಾಸ್ಟ್ ಸೆಕ್ಷನ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನ್ಯೂ ಕಾಲಮ್ಸ್ ಆ್ಯಡ್ ಮಾಡೋದು, ಕಾಲಮ್ಸ್ ಆಲ್ಟರ್ ಮಾಡೋದು ಮತ್ತು ಕಾಲಮ್ಸ್ನ ಡಿಲೀಟ್ ಮಾಡೋದು. ಸೊ ಇದನ್ನು ನಾವು ಲಾಸ್ಟ್ ಸೆಷನಲ್ಲಿ ಡೀಪಾಗಿ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಓಕೆ ಕಾಲಮ್ನಾರ್ ಸೇಲ್ಸ್ ರಿಜಿಸ್ಟರ್ ಅಂತ. ಸಿ ಇಫ್ ಯು ಪ್ರೆಸ್ F5 ಆಲ್ಟರ್ F5ನ ನಾವು ಪ್ರೆಸ್ ಮಾಡಿದ್ರೆ ಸೊ ನಮಗೇನು ಸಿಗುತ್ತೆ ಕಾಲಮ್ನಾರ್ ಸೇಲ್ಸ್ ರಿಪೋರ್ಟ್ ವಿಲ್ ಬಿ ಅಪಿಯರ್ಡ್. ಸೇಲ್ಸ್ ರಿಜಿಸ್ಟರ್ ಸೊ ಇಲ್ಲಿದೆಯಲ್ಲ ಆಪ್ಷನ್ ನಿಮಗೆ ವರ್ಟಿಕಲ್ ಬಟನ್ ಬಾರಲ್ಲಿ ನಿಮಗೆ ಸಿಗುತ್ತೆ. ಇಫ್ ಯು ಪ್ರೆಸ್ F5ನ ಪ್ರೆಸ್ ಮಾಡಿದ್ದೀವಿ ಅಂದ್ಕೊಡಿ ನಿಮಗೇನು ಸಿಗುತ್ತೆ ಓಕೆ ಯು ಕ್ಯಾನ್ ಗೆಟ್ ದಿ ಕಾಲಮ್ನಾರ್ ಸೇಲ್ಸ್ ರಿಪೋರ್ಟ್. ಇದು ಇಲ್ಲಿ ನಮಗೆ ಬೇಕಾಗಿರೋದನ್ನು ನಾವೇನು ಮಾಡ್ಕೊಬೋದು ಓಕೆ ಕಾನ್ಫಿಗರ್ ಮಾಡ್ಕೊಬೋದು. ಶೋ ಪಾರ್ಟಿ ಅಡ್ರೆಸ್ ಎಸ್ ಆರ್ ನೋ. ಇಫ್ ಯು ನೀಡ್ ಪಾರ್ಟಿ ಅಡ್ರೆಸ್ ಎಸ್ ಕೊಡ್ತೀವಿ, ಅವಶ್ಯಕತೆ ಇಲ್ಲ ಅಂದರೆ ನೋ ಕೊಡ್ತೀವಿ. ಶೋ ವೋಚರ್ ಟೈಪ್ ಅದು ಯಾವ ಟೈಪ್ ವೋಚರ್ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಎಸ್ ಕೊಡ್ತೀವಿ, ಇಲ್ಲ ಅಂದರೆ ನೋ ಕೊಡ್ತೀವಿ. ಶೋ ವೋಚರ್ ನಂಬರ್ ನಾವು ವೋಚರ್ ನಂಬರ್ ನೋಡಿಸ್ಬೇಕಾದ್ರೆ ಎಸ್ ಕೊಡ್ತೀವಿ, ಇಲ್ಲ ಅಂದರೆ ನೋ ಕೊಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಶೋ ವೋಚರ್ ರೆಫರೆನ್ಸ್ ನಂಬರ್. ನಾವು ಪ್ರತಿಯೊಂದು ವೋಚರ್ಗೂ ಒಂದು ರೆಫರೆನ್ಸ್ ನಂಬರ್ ಕೊಡ್ತೀವಿ. ಆ ರೆಫರೆನ್ಸ್ ನಂಬರ್ ನಮಗೆ ಕಾಣಬೇಕು ಅಂದರೆ ಎಸ್ ಕೊಡ್ತೀವಿ, ಇಲ್ಲ ಬೇಡ ಅಂದರೆ ನೋ ಕೊಡ್ತೀವಿ. ನೆಕ್ಸ್ಟು ಶೋ ಕನ್ಸೈನಿ ಆ ಬೈಯರ್ಸ್ ನೇಮ್. ಇಫ್ ವಾಂಟ್ ಟು ನೋ ದಿ ಬೈಯರ್ಸ್ ನೇಮ್ ಆನ್ ದಿ ಸೇಲ್ಸ್ ರಿಜಿಸ್ಟರ್, ಕಾಲಮ್ನಾರ್ ಸೇಲ್ಸ್ ರಿಜಿಸ್ಟರ್ ನೋಡಬೇಕು ಅಂದರೆ ನಾವು ಎಸ್ ಕೊಡ್ತೀವಿ, ಇಲ್ಲ ಅಂದರೆ ಈ ಆಪ್ಷನ್ನ ನೋ ಸೆಟ್ ಮಾಡ್ತೀವಿ. ನೆಕ್ಸ್ಟು ಶೋ ಪಾರ್ಟೀಸ್ ಟ್ಯಾಕ್ಸ್ ರಿಜಿಸ್ಟರ್ ನಂಬರ್. If you want to view the party register taxation number, we going to set this option as a yes. Otherwise, we'll set this option as a no. Next, to show service taxation number. If you want to know this thing, we set illandre no koduthivi. Show PAN number CTC. Next illandre next show voucher narration, show order details, and show receipt and dispatch details. Show import export details, show quarterly details. All these options will be set according to our requirements. ನಮ್ಮ ರಿಕ್ವೈರ್ಮೆಂಟ್ಸ್ ಇದ್ದಂಗೆ ಎಸ್ ಆರ್ ನೋನ ನಾವು ಸೆಟ್ ಮಾಡ್ತೀವಿ. ಓಕೆ, ಶೋ ದ ಐಟಮ್ಸ್. ಆಫ್ಟರ್ ದಿಸ್ ವಿ ನೀಡ್ ಟು ಓಕೆ ಲಾಸ್ಟ್ ಈಸ್ ಕಾಲಮ್ನರ್. ಓಕೆ, ಆಲ್ ಐಟಮ್ಸ್ ಆಟೋಮೆಟಿಕಲಿ ನಾವು ಯಾವ್ದು ಬೇಕೋ ಅದನ್ನು ನಾವು ಸೆಟ್ ಮಾಡ್ಕೊತೀವಿ. ಸೊ ಆಫ್ಟರ್ ದಿಸ್ ವಿ ಯೂಸ್ yes.
you can see the columnar sales register will be displayed like this. ಈ ರೀತಿ ಏನಾಗುತ್ತೆ columnar sales register display ಆಗುತ್ತೆ. So next one is F7. if you press F7, okay, automatically profit will be displayed. Profit ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. F6 it is go to the sales extracts ಹೋಗುತ್ತೆ. Okay, these are the different views how we can view the sales register. ಸೊ ಈ ಸೆಷನಲ್ಲಿ ನಾವು ಸೇಲ್ಸ್ ರಿಜಿಸ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಸೆಷನಲ್ಲಿ ನಾವು ಪರ್ಚೇಸ್ ರಿಜಿಸ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಇನ್ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.